ಚಪಾತಿಗೆ ಬಟಾಟೆ ಪಲ್ಯ ತುಂಬ ಸೂಪರಾಗಿ ಇರುತ್ತೆ. ಚಪಾತಿಗೆ ಬಟಾಟೆ ಪಲ್ಯ ಮಾಡುವಂತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಮಾಡಿ ಆಯಿತು. ಬಟಾಟೆ, ಟೊಮೆಟೊ, ಮೆಣಸು ಮತ್ತು ನೀರುಳ್ಳಿ. ಈಗ ಇದನ್ನು ಒಂದು ಒಗ್ಗರಣೆ ಇಟ್ಟು ಮಾಡುವ. ಗ್ಯಾಸ್ ಓಪನ್ ಮಾಡಿ ಬಾಣಲೆ ಕಾಯ್ತಾ ಬಂತು. ಈಗ ಇದಕ್ಕೆ ಒಂದು ಎಣ್ಣೆ ಹಾಕುವ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕುವ. ನೀರುಳ್ಳಿ, ಕಾಯಿ ಮೆಣಸು. ಈಗ ಟೊಮೆಟೊ ಹಾಕಿ ಫ್ರೈ ಮಾಡುವ. ಈಗ ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಎಲ್ಲ ಫ್ರೈ ಆಯಿತು. ಈಗ ಈ ಬಟಾಟೆಯನ್ನು ಹಾಕಿಕೊಡುವ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಮಚದಲ್ಲಿ ತಿರುಗಿಸಬೇಕು. ಇದಕ್ಕೆ ಸ್ವಲ್ಪ ಇನ್ನು ಉಪ್ಪು ಹಾಕಿ ಮುಚ್ಚಳ ಇಡಬೇಕು ಬೇಯಲಿಕ್ಕೆ. ಈಗ ತವ ಇಟ್ಟೆ ಚಪಾತಿ ಕಾಯಿಸಲಿಕ್ಕೆ. ಈಗ ತವ ಬಿಸಿ ಆಗಲಿ. ಈಗ ತವ ಕಾಯಿತು, ಚಪಾತಿ ಹಾಕ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಇಡಬೇಕು ಕಾಯಲಿಕ್ಕೆ. ಚಪಾತಿ ಕಾಯ್ತಾ ಬಂದು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚುವ. ಕಾಯ್ತಾ ಬಂತು. ಈಗ ಪ್ಲೇಟಿಗೆ ಹಾಕುವ. ಈಗ ಬಟಾಟೆ ಬೇಯ್ತಂತ ನೋಡುವ. ನೋಡಿ, ಬಟಾಟೆ ಬೇಯ್ತಾ ಬಂದು. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕುವ. ಈಗ ಸ್ವಲ್ಪ ಇದಕ್ಕೆ ಮೆಣಸಿನ ಹುಡಿ ಹಾಕುವ. ಸ್ವಲ್ಪ ಸಾಂಬಾರು ಹುಡಿ. ಬಟಾಟೆದ ಪಲ್ಯ ರೆಡಿ ಆಯ್ತಾ ಬಂತು. ಇದು ಚಪಾತಿಗೆಲ್ಲ ತುಂಬ ಸೂಪರಾಗಿರುತ್ತೆ. ಬಟಾಟೆ ಪಲ್ಯ ಮತ್ತು ಚಪಾತಿ ಕೂಡ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಪಾತಿಗೆ ಬಟಾಟೆ ಬಾಜಿ ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.